ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಅಲ್ಗೋ ಟ್ರೇಡಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಒಂದು ನಿಫ್ಟಿ 50 ಕಂಬೈನ್ಡ್ ಪ್ರೀಮಿಯಂ ಸ್ಟ್ರಾಡಲ್ ಎಂಬ ಸ್ಟ್ರಾಟಜಿ, ಈ ಒಂದು ಸ್ಟ್ರಾಟಜಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಸ್ಟ್ರಾಟಜಿ ಟ್ರೇಡ್ ಅಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲಿ ಯಾವ ರೀತಿ ವರ್ಕ್ ಆಗಿದೆ ಮತ್ತು ಈ ಒಂದು ಸ್ಟ್ರಾಟಜಿ ಸಂಪೂರ್ಣ ಫ್ರೀ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ಕೂಡ ನೋಡಿ ಮಾರ್ಕೆಟ್ ಪ್ಲೇಸಲ್ಲಿ ಅವೈಲೇಬಲ್ ಇದೆ, ನಿಮಗೆ ಸಂಪೂರ್ಣ ಫ್ರೀ ಆಗಿ ಅವೈಲೇಬಲ್ ಇರುತ್ತೆ. ಈ ಒಂದು ಸ್ಟ್ರಾಟಜಿಯ ಲಿಂಕ್ ಬಂದುಬಿಟ್ಟು ಇಲ್ಲಿ ನೋಡಿ, ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಈ ಒಂದು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ನಿಮಗೆ ಈ ಒಂದು ಸ್ಟ್ರಾಟಜಿಯ ಲಿಂಕ್ ಅವೈಲೇಬಲ್ ಇರುತ್ತೆ. ತಾವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಮ್ಮ ಒಂದು ಟ್ರೇಡ್ ಅಕೌಂಟಲ್ಲಿ ಫ್ರೀಯಾಗಿ ನೋಡ್ಬೋದು ಸ್ನೇಹಿತರೆ. ಅಥವಾ ಇಲ್ಲಿ ನಮ್ಮೊಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ನ ನೀಡಿದ್ದೇವೆ, ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ಸಂದೇಶವನ್ನು ಕಳಿಸಿ ಈ ಒಂದು ಸ್ಟ್ರಾಟಜಿಯ ಲಿಂಕನ್ನು ಪಡೆದುಕೊಂಡು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ಬೋದು. ಹಾಗೂ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಚಾನಲ್ಗೆ ಜಾಯ್ನ್ ಆಗಿ ಡೈಲಿ ಅಪ್ಡೇಟ್ಸನ್ನು ನೋಡ್ಬೋದು. ನೆಕ್ಸ್ಟ್ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ಪವರ್ ಸ್ಟಾರ್ ನಿಫ್ಟಿ 50 ಕಂಬೈನ್ಡ್ ಪ್ರೀಮಿಯಂ ಸ್ಟ್ರಾಡಲ್ ಅಂತ ಹೇಳ್ಬಿಟ್ಟು ಈ ಒಂದು ಸ್ಟ್ರಾಟಜಿಯ ಡಿಸ್ಕ್ರಿಪ್ಷನ್ನು ಸ್ಟ್ರಾಟಜಿ ಸ್ನೇಹಿತರೆ. ಇದು ಪೊಸಿಷನಲ್ ನಿಮಗೆ ಇಲ್ಲಿ ನೋಡಿ, ದಿ ಸ್ಟ್ರಾಟಜಿ ಕನ್ಸ್ಟ್ರಕ್ಟ್ ಸಿಂಥೆಟಿಕ್ ಪ್ರೈಸ್ ಚಾರ್ಟ್ ಬೈ ಸಮ್ಮಿಂಗ್ ದ OHLC ಓಪನ್ ಹೈ ಲೋ ಕ್ಲೋಸ್. ಇದು ಸಮ್ಮಿಂಗ್ ಮಾಡುತ್ತೆ ಡಾಟಾ ಆಫ್ ನಿಫ್ಟಿ ಕಾಲ್ ಆಪ್ಷನ್ ಆ್ಯಂಡ್ ಪುಟ್ ಆಪ್ಷನ್ದು ಸೇಮ್ ಸ್ಟ್ರೈಕ್ ಕಾಲ್ ಆಪ್ಷನ್ ಪುಟ್ ಆಪ್ಷನ್ದು ನಿಮ್ಗೆ ಏನು ಮಾಡುತ್ತೆ, ಓಪನ್ ಹೈ ಲೋ ಕ್ಲೋಸು ಸಮ್ಮಿಂಗ್ ಮಾಡುತ್ತೆ ಸೇಮ್ ಸ್ಟ್ರೈಕ್ದು. ಆ್ಯಂಡ್ ಎಕ್ಸ್ಪೈರಿ ಎಫೆಕ್ಟಿವ್ಲಿ ರಿಪ್ರೆಸೆಂಟಿಂಗ್ ದ ಸ್ಟ್ರಾಡಲ್ ಪ್ರೀಮಿಯಮ್ ಆಸ್ ಎ ಸಿಂಗಲ್ ಕಂಬೈನ್ಡ್ ಕ್ಯಾಂಡಲ್. ಎ ಕಸ್ಟಮ್ ಇಂಡಿಕೇಟರ್ ಈಸ್ ದೆನ್ ಕ್ಯಾಲ್ಕುಲೇಟೆಡ್ ಆನ್ ದಿಸ್ combined straddle premium data. This helps determine the underlying trend and guides trade direction based on the movement of the premium trends. ಈ ಒಂದು ಸ್ಟ್ರಾಟಜಿ ಓಪನ್ ಹೈ ಲೋ ಕ್ಲೋಸು ಸಮ್ಮಿಂಗ್ ಮಾಡಿ ನಿಫ್ಟಿ 50 ಕಾಲ್ ಆಪ್ಷನ್ದು ಕಾಲ್ ಮತ್ತು ಪುಟ್ ಆಪ್ಷನ್ ಎರಡೂ ನಿಮಗೆ ಸಮ್ ಮಾಡಿಕೊಂಡು ಸ್ಟ್ರಾಡಲ್ ಪ್ರೀಮಿಯಮ್ನ ಮಾಡ್ಕೊಂಡು ನಿಮಗೆ ಬೈ ಅಥವಾ ಸೆಲ್ ಮಾಡುತ್ತೆ. ಈ ಒಂದು ಸ್ಟ್ರಾಟಜಿ ನೋಡಿ ಇಂಡಿಕೇಟರ್ ಬೇಸ್ಡ್ ನಿಮಗೆ ಕಂಬೈನ್ ಪ್ರೀಮಿಯಮ್ ಇದು ಮಾಡುತ್ತೆ, ಡಾಟಾನ ಕ್ಯಾಲ್ಕುಲೇಟ್ ಮಾಡುತ್ತೆ. ನೆಕ್ಸ್ಟ್ ನೋಡಿ ಕೀ ಪ್ಯಾರಾಮೀಟರ್ಸು ಈ ಒಂದು ಸ್ಟ್ರಾಟಜಿದು ರಿಕ್ವೈರ್ಡ್ ಕ್ಯಾಪಿಟಲ್ ಬಂದುಬಿಟ್ಟು ನಿಮಗೆ 2,85,000 ನಿಮಗೆ ರಿಕ್ವೈರ್ಡ್ ಕ್ಯಾಪಿಟಲ್ ಇದೆ. ಇದು ನಿಮಗೆ ಸ್ಟ್ರಾಟಜಿ ಟೈಪು ನಿಫ್ಟಿ ಸ್ಟ್ರಾಡಲ್ ಟೈಪು. ಎಂಟ್ರಿ ಟೈಮಿಂಗ್ ಬಂದುಬಿಟ್ಟು 9:15 ಬೆಳಗ್ಗೆ 9:15 ನಂತರ ನಿಮಗೆ ಇದು ಎಂಟ್ರಿ ತೊಗೊಳುತ್ತೆ. ಎಕ್ಸಿಟ್ ಟೈಮು ಟ್ರೆಂಡ್ ಬೇಸ್ಡು ಹಾಗೂ ಯೂನಿವರ್ಸಲ್ ಎಕ್ಸಿಟ್ ನೋಡಿ 3:15ಗೆ ಎಕ್ಸ್ಪೈರಿ ಡೇ ನಿಮಗೆ ಎನಿ ಕಂಡೀಷನು 3:15ಗೆ ಇದು ಯೂನಿವರ್ಸಲ್ ಎಕ್ಸಿಟ್ ಆಗಿ ಆಲ್ ಟ್ರೇಡ್ಸ್ನ ನಿಮಗೆ ಕ್ಲೋಸ್ ಮಾಡಿಬಿಡುತ್ತೆ ಸ್ನೇಹಿತರೆ. ಯೂನಿವರ್ಸಲ್ ಎಕ್ಸಿಟ್ ಆಗಿ ಎಕ್ಸ್ಪೈರಿ ಡೇ ನಿಮಗೆ 3:15ಕ್ಕೆ ಕ್ಲೋಸ್ ಆಗಿಬಿಡುತ್ತೆ. ಅಥವಾ ಟಾರ್ಗೆಟ್ ಹಿಟ್ 10,000 ಟಾರ್ಗೆಟ್ ಹಿಟ್ ಆದರೆ ನಿಮಗೆ ಒಂದು ಟ್ರೇಡ್ ಓವರಾಲ್ ಯೂನಿವರ್ಸಲ್ ಎಕ್ಸಿಟ್ ಆಗಿ ಕ್ಲೋಸ್ ಆಗಿಬಿಡುತ್ತೆ, ಅಂದಿನ ದಿನ ಟ್ರೇಡ್ ಕ್ಲೋಸ್. ಎಂಟ್ರಿ ಲಾಜಿಕ್ ನೋಡಿ ಯಾವ ರೀತಿ ಇದೆ ಇದು. If the close of the straddle premium is above the trend line indicating a uptrend, ನೋಡಿ close of the straddle premium is above the trend line indicating an uptrend, the strategy enters a long straddle position. That means by both call and put ಬೈ ಆಗುತ್ತೆ ಸ್ನೇಹಿತರೆ. ನೋಡಿ ಅಪ್ ಟ್ರೆಂಡ್ ಇದ್ದಾಗ ನಿಮಗೆ ಕಾಲು ಪುಟ್ಟು ಬೈ ಆಗಿ ನಿಮಗೆ ಸ್ಟ್ರಾಡಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಫ್ ದ ಕ್ಲೋಸ್ ಆಫ್ ದ ಸ್ಟ್ರಾಡಲ್ ಪ್ರೀಮಿಯಮ್ ಈಸ್ ಬಿಲೋ ದ ಟ್ರೆಂಡ್ ಲೈನ್ ಇಂಡಿಕೇಟಿಂಗ್ ಎ ಡೌನ್ ಟ್ರೆಂಡ್. ಬಿಲೋ ದ ಟ್ರೆಂಡ್ ಲೈನ್ ಇದ್ರೆ ನಿಮಗೆ ಡೌನ್ ಟ್ರೆಂಡ್ ಆಗುತ್ತೆ. ದ ಸ್ಟ್ರಾಟಜಿ ಎಂಟರ್ಸ್ ಶಾರ್ಟ್ ಸ್ಟ್ರಾಡಲ್ ಸೆಲ್ ಬೋತ್ ಕಾಲ್ ಆ್ಯಂಡ್ ಪುಟ್ಟು ನಿಮಗೆ ಸೆಲ್ ಆಗುತ್ತೆ. ಇಲ್ಲಿ ಶಾರ್ಟ್ ಸ್ಟ್ರಾಡಲಲ್ಲಿ ಏನಾಗುತ್ತೆ, ಬೋತ್ ಕಾಲ್ ಪುಟ್ಟು ಸೆಲ್ ಆಗುತ್ತೆ. ಲಾಂಗ್ ಸ್ಟ್ರಾಡಲಲ್ಲಿ ನಿಮಗೆ ಕಾಲ್ ಪುಟ್ಟು ಬೈ ಆಗುತ್ತೆ ಸ್ನೇಹಿತರೆ. ದಿಸ್ ಸ್ಟ್ರಾಟಜಿ ಈಸ್ ಆಲ್ವೇಸ್ ಇನ್ ದ ಟ್ರೇಡ್ ಸ್ವಿಚಿಂಗ್ ಬಿಟ್ವೀನ್ ದ ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟ್ರಾಡಲ್ ಪೊಸಿಷನ್ಸ್ ಬೇಸ್ಡ್ ಆನ್ ದ ಇಂಡಿಕೇಟರ್ ಡೈರೆಕ್ಷನ್ ಚೇಂಜ್. ಇಂಡಿಕೇಟರ್ ಯಾವ ರೀತಿ ಡೈರೆಕ್ಷನ್ ಚೇಂಜ್ ಆಗುತ್ತೆ ಆ ರೀತಿ ನಿಮಗೆ ಆಲ್ವೇಸು ಟ್ರೇಡಲ್ಲೇ ಇರುತ್ತೆ, ಲಾಂಗ್ ಸ್ಟ್ರಾಡಲ್ ಅಥವಾ ಶಾರ್ಟ್ ಸ್ಟ್ರಾಡಲ್ ಆಗಿರುತ್ತೆ. This approaches attempts to capture momentum and volatility expansions in the options premium, adapting dynamically to market conditions through the logic applied to the synthetic straddle chart. ಇದು ನಿಮಗೆ ಓನ್ಲಿ ಎಜುಕೇಷನಲ್ ಪರ್ಪಸ್ ಆಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ, ನಾಟ್ ಆ್ಯಂಡ್ ಇನ್ವೆಸ್ಟಿಂಗ್. ನಿಮಗೆ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ನಿಮ್ಗೆ ತಿಳಿಸ್ತಾ ಇಲ್ಲ, ಇದು ಓನ್ಲಿ ಫಾರ್ ನಿಮಗೆ ಎಜುಕೇಷನಲ್ ಪರ್ಪಸ್ ಆಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ನೋಡಿ 2,85,000 ನಿಮಗೆ ಕ್ಯಾಪಿಟಲ್ ಬೇಕಂತ ಹೇಳಿದೆ, ಅದು ಯಾವ ರೀತಿ ಬೇಕಂತ ನಿಮ್ಗೆ ತಿಳಿಸ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ 3 ಡಿಸೆಂಬರ್ಗೆ ನೋಡಿ 26,100 ಕಾಲು ಸೆಲ್ ಆಗಿದೆ, ಪುಟ್ ಸೆಲ್ ಆಗಿದೆ ನಿಮಗೆ ಸೇಮ್ ಪ್ರೀಮಿಯಮ್ದು. ಇಲ್ಲೊಂದು ಜೆರೋದಲ್ಲಿ ಕಂಬೈನ್ಡ್ ಪ್ರೀಮಿಯಂ ಸ್ಟ್ರಾಡಲ್ ಅಂತ ಒಂದು ಕಂಬೈನ್ಡ್ ಸ್ಟ್ರಾಡಲ್ ಅಂತ ಹೇಳ್ಬಿಟ್ಟು ನಿಫ್ಟಿ 26,100 ನಿಮಗೆ ಕಾಲ್ ಸೆಲ್ ಆಗಿದೆ.
3 ಡಿಸೆಂಬರ್ಗೆ ಪುಟ್ ಸೆಲ್ ಆಗಿದೆ. ಆ ಥರ ಆದಾಗ ನಿಮಗೆ ಕ್ಯಾಪಿಟಲ್ ಎಷ್ಟು ಬೇಕಂತ ನೋಡೋಣ. ನಾನು ನಿಮಗೆ 2,85,000 ಅಂತ ಹೇಳಿದೆ. ಇಲ್ಲಿ ನೋಡಿ ಫೈನಲ್ ಮಾರ್ಜಿನ್ ನಿಮಗೆ ಎಷ್ಟು ಬೇಕು, 2,50,000 ನಿಮಗೆ ಕ್ಯಾಪಿಟಲ್ ಬೇಕು ಸ್ನೇಹಿತರೆ. 2,50,035 ನಿಮಗೆ ಫೈನಲ್ ಮಾರ್ಜಿನ್ ಬೇಕು. ಅದಕ್ಕೋಸ್ಕರ ಬಫರ್ ಅಮೌಂಟ್ಗೋಸ್ಕರ ನಾನು ನಿಮಗೆ ಏನೋ ಎಷ್ಟು ಅಂತ ಹೇಳಿದೆ, 2,85,000 ನಿಮಗೆ ಕ್ಯಾಪಿಟಲ್ ಬೇಕಂತ ಹೇಳಿದೆ. ಈ ಒಂದು ಸ್ಟ್ರಾಟಜಿ ನೋಡಿ 11 ಡೇಸಲ್ಲಿ ನೋಡಿ ಓವರಾಲ್ ಆಗಿ ನೋಡಿ 39,971 ರುಪೀಸು ಪ್ರಾಫಿಟ್ ಆಗಿದೆ. ಈ ಒಂದು ಸ್ಟ್ರಾಟಜಿ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ನೋಡೋಣ. ಈ ಒಂದು ಸ್ಟ್ರಾಟಜಿ ನೋಡಿ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟನ್ನು ನೋಡೋಣ ಯಾವ ರೀತಿ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಕರು ಯಾವ ರೀತಿ ಕ್ರಿಯೇಟ್ ಆಗಿದೆ ನಿಮ್ಮದು. ಇಲ್ಲಿ ನೋಡಿ ರಿಕ್ವೈರ್ಡ್ ಕ್ಯಾಪಿಟಲ್ ನಿಮಗೆ 2,85,000, ಟ್ರೇಡಿಂಗ್ ಡೇಸ್ 47, ವಿನ್ ಡೇಸ್ 24, ಲಾಸ್ಟ್ ಡೇಸ್ 22. ನಿಮಗೆ ನೋಡಿ ಮ್ಯಾಕ್ಸಿಮಮ್ ವಿನ್ ರೇಟ್ ನೋಡಿ ಇಲ್ಲಿ 51% ನಿಮಗೆ ವಿನ್ ರೇಟ್ ಇದೆ. ಅವರೇಜ್ ಮಂತ್ಲಿ ಪ್ರಾಫಿಟ್ ಬಂದುಬಿಟ್ಟು 19,099 ರುಪೀಸ್ ನಿಮಗೆ ವಿನ್ ರೇಟ್ ಇದೆ. ಅವರೇಜ್ ಮಂತ್ಲಿ ಪ್ರಾಫಿಟ್ 19,099. ಟೋಟಲ್ ಪ್ರಾಫಿಟ್ ನೋಡಿ 42,746 ರೂಪಾಯಿ ನಿಮಗೆ ಟೋಟಲ್ ಪ್ರಾಫಿಟ್ ಆಗಿದೆ. ಅವರೇಜ್ ಮಂತ್ಲಿ ROI 6% ಇದೆ. 15% ನಿಮಗೆ ಟೋಟಲ್ ROI ಇದೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ನಡೆ ನೋಡಿ ಟಾರ್ಗೆಟ್ ಸೆಟ್ ಮಾಡಿದ್ವಿ ನಾವು 10,000 ಅಂತೇಳಿ. 10,000 ನಿಮಗೆ ಪ್ರಾಫಿಟ್ ಆಗಿದೆ. ಅದೇ ರೀತಿ ಲಾಸ್ ನೋಡಿ ಮ್ಯಾಕ್ಸಿಮಮ್ ಲಾಸು 8,330 ನಿಮಗೆ ಲಾಸ್ ಇದೆ. ಅವರೇಜ್ ಪ್ರಾಫಿಟ್ ಲಾಸ್ 909. ಪ್ರಾಫಿಟ್ ಆನ್ ಪ್ರಾಫಿಟ್ ಡೇಸು 3,652. ಲಾಸ್ ಆನ್ ಲಾಸ್ಟ್ ಡೇಸು 1,953. ಅವರೇಜ್ ಟ್ರೇಡ್ ನೋಡಿ ನಿಮಗೆ 3 ಇಂದ 4 ಟ್ರೇಡ್ ತೊಗೊಂಡಿದೆ. ನಿಮಗೆ ಒಂದು ಕಾಲ್ ಸೆಲ್ಲು ಪುಟ್ ಸೆಲ್ ಆಗಿ ನಿಮಗೆ ಅಥವಾ ಕಾಲ್ ಸೆಲ್ಲು ಬೈ ಸೆಲ್ ಆಗಿ ನಿಮಗೆ ಎರಡೇ ಟ್ರೇಡ್ ತೊಗೊಳುತ್ತೆ. ಇಲ್ಲಿ ನೋಡಿ ಡ್ರಾಡೌನ್ ನೋಡಿ 12,948 ಡ್ರಾಡೌನ್ 4% ನಿಮಗೆ ಡ್ರಾಡೌನ್ ಇದೆ. ನೆಕ್ಸ್ಟ್ ನೋಡಿ ನಿಮಗೆ ಮಂತ್ ವೈಸ್ ಪಿ ಆ್ಯಂಡ್ ಎಲ್ ನೋಡೋದಾದರೆ ಮಂತ್ ವೈಸ್ ಪಿ ಆ್ಯಂಡ್ ಎಲ್ ನೋಡಿ ಅಕ್ಟೋಬರ್ ಮಂತಲ್ಲಿ ನೋಡಿ 78 ಟ್ರೇಡ್ಸ್ ತೊಗೊಂಡಿದೆ. ಈ ಥರ ಆದಾಗ ನಿಮಗೆ 9,652 ರೂಪಾಯಿ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ದಟ್ ಮೀನ್ಸ್ 3% ನಿಮಗೆ ಪ್ರಾಫಿಟ್ ಆಗಿದೆ, 3.39%. ನವಂಬರ್ ಮಂತಲ್ಲಿ ನೋಡಿ 48 ಟ್ರೇಡ್ ಮಾತ್ರ ತೊಗೊಂಡಿದೆ. ಈ ಥರ ಆದಾಗ ನಿಮಗೆ 26,696 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ. 26,696 ನಿಮಗೆ ಪ್ರಾಫಿಟ್ ಆಗಿದೆ. 9.37% ನಿಮಗೆ ವಿನ್ ರೇಟ್ ಆಗಿದೆ. ಡಿಸೆಂಬರ್ ಮಂತಲ್ಲಿ ನೋಡಿ ದಿಸ್ ವೀಕಲ್ಲಿ 20 ಟ್ರೇಡ್ ತೊಗೊಂಡು ನಿಮಗೆ 6,397 ಆಗಿದೆ. 2.24% ನಿಮಗೆ ವಿನ್ ರೇಟ್ ಆಗಿದೆ. ಈ ಒಂದು ಸ್ಟ್ರಾಟಜಿ ನೋಡಿ ಸ್ನೇಹಿತರೆ ಸಂಪೂರ್ಣ ಉಚಿತವಾಗಿದೆ. ಈ ಒಂದು ಸ್ಟ್ರಾಟಜಿ ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಇದೆ ಮತ್ತು ಮಾರ್ಕೆಟ್ ಪ್ಲೇಸಲ್ಲಿ ಅವೈಲೇಬಲ್ ಕೂಡ ಇದೆ. ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಈ ಒಂದು ಸ್ಟ್ರಾಟಜಿಯ ಲಿಂಕನ್ನು ನೀವು ತೆಗೆದುಕೊಂಡ್ಬಿಟ್ಟು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಫ್ರೀಯಾಗಿ ತಾವು ವಾಚ್ ಮಾಡೋದು ಸ್ನೇಹಿತರೆ. ತಾವು ತಮ್ಮ ಒಂದು ಟ್ರೇಡರ್ ಅಕೌಂಟಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ತಾವು ಫ್ರೀಯಾಗಿ ವಾಚ್ ಮಾಡಿ ನೋಡ್ಬೋದು. ನಮ್ಗೆ ಫಾರ್ ಎಕ್ಸಾಂಪಲ್ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾವ ರೀತಿ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಬೈಸಲ್ಲಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದು ಪೊಸಿಷನ್ ನೋಡಿದೆ 3 ಡಿಸೆಂಬರ್ಗೆ ಆಗಿದೆ. ನಿಮಗಿಲ್ಲಿ ಮೊನ್ನೆ 2 ಡಿಸೆಂಬರ್ಗೆ ಓವರಾಲ್ ಟ್ರೇಡ್ ಕ್ಲೋಸ್ ಆಗಿದೆ. 2 ಡಿಸೆಂಬರ್ಗೆ ನಿಮಗೆ ಎಕ್ಸ್ಪೈರಿ ಡೇ ಇತ್ತು. ಇಲ್ಲಿ ನೋಡಿ 1 ಡಿಸೆಂಬರ್ಗೆ ಬೈ ಆಗಿ ಸೆಲ್ ಆಗಿದೆ. 1 ಡಿಸೆಂಬರ್ ನೋಡಿ 11:50ಗೆ ಬೈ ಆಗಿದೆ. 2 ಡಿಸೆಂಬರ್ಗೆ ನೋಡಿ ಯೂನಿವರ್ಸಲ್ ಎಕ್ಸಿಟ್ ಆಗಿ ಕ್ಲೋಸ್ ಆಗಿದೆ 3:15ಗೆ. 1,361 ಪ್ರಾಫಿಟ್ ಆಗಿದೆ. 10,230 ನಿಮಗೆ ಪ್ರಾಫಿಟ್ ಆಗಿದೆ. ಅದೇ ರೀತಿ ನೋಡಿ ಇಲ್ಲಿ 26 ನವಂಬರ್ಗೆ ಬೈ ಆಗಿತ್ತು. ನೆಕ್ಸ್ಟ್ 1 ಡಿಸೆಂಬರ್ಗೆ ಇದೇನಾಗಿದೆ ಎಕ್ಸಿಟ್ ಆಗಿದೆ. ಈ ಥರ ಆದಾಗ ನೋಡಿ 10,002 ರೂಪಾಯಿ ಲಾಸ್ ಆಗಿದೆ. 12,440 ಪ್ರಾಫಿಟ್ ಆಗಿದೆ. ಓವರಾಲ್ ಪ್ರಾಫಿಟ್ ಇದೆ. ಓವರಾಲ್ ನೋಡಿ ಇಲ್ಲಿ ನೋಡಿ 6,435 ರುಪೀಸು ಪ್ರಾಫಿಟಲ್ಲಿದೆ ನಿಮಗೆ. ಮೊನ್ನೆ ಎಕ್ಸ್ಪೈರಿ ಡೇ 2 ಡಿಸೆಂಬರ್ಗೆ ನಿಮಗೆ ಕ್ಲೋಸ್ ಆದಾಗ ಓವರಾಲ್ ಟ್ರೇಡ್ ಕ್ಲೋಸ್ ಆದಾಗ 6,435 ನಿಮಗೆ ಪ್ರಾಫಿಟಲ್ಲಿದೆ. ನೆಕ್ಸ್ಟು ನವಂಬರಲ್ಲಿ ನೋಡಿ 10,000 ಇದೆ ಇದರಲ್ಲಿ ಎಕ್ಸ್ಪೈರಿ ಡೇ. ಅದೇ ರೀತಿ ನೋಡಿ ಇದು ನವಂಬರಲ್ಲಿ ಕೂಡ 18 ನವಂಬರ್ಗೆ ಬೈ ಆಗಿ 18 ನವಂಬರ್ಗೆ ಎಕ್ಸಿಟ್ ಆಗಿದೆ. ಈ ಥರ ಆದಾಗ ನೋಡಿ ಇಲ್ಲಿ 2,655 ಪ್ರಾಫಿಟ್ ಆಗಿದೆ. ಇಲ್ಲಿ 353 ರೂಪಾಯಿ ಲಾಸ್ ಆಗಿದೆ. ಈ ಥರ ಆದಾಗ 2,303 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಅದೇ ರೀತಿ ನೋಡಿ ಇಲ್ಲಿ 10,000 ನಿಮಗೆ ಪ್ರಾಫಿಟ್ ಆಗಿದೆ. ಇದು ಯಾವಾಗ 12 ನವಂಬರ್ಗೆ ಸೆಲ್ ಆಗಿದೆ. ಇಲ್ಲಿ ನೋಡಿ 12 ನವಂಬರ್ಗೆ ಸೆಲ್ ಆಗಿ 17 ನವಂಬರ್ಗೆ ಯೂನಿವರ್ಸಲ್ ಎಕ್ಸಿಟ್ ಆಗಿದೆ. ಯೂನಿವರ್ಸಲ್ ಎಕ್ಸಿಟ್ ಏನಕ್ಕಾಗಿದೆ 10,000 ನಿಮಗೆ ಪ್ರಾಫಿಟ್ ಆಗಿದೆ. ಹಾಗಾಗಿದೆ ಯೂನಿವರ್ಸಲ್ ಎಕ್ಸಿಟ್ ಆಗಿ ಟ್ರೇಡ್ ಕ್ಲೋಸ್ ಸ್ನೇಹಿತರೆ. ಅಂದಿನ ದಿನ ಟ್ರೇಡ್ 10,000 ಆದರೆ ಟ್ರೇಡ್ ಕ್ಲೋಸ್ ಆಗಿಬಿಡುತ್ತೆ ನಿಮಗೆ. ಅದೇ ರೀತಿ ನೋಡಿ ಇಲ್ಲಿ 2,216 ರೂಪಾಯಿ ಆಗಿದೆ. ಇಲ್ಲಿ ನೋಡಿ 1 2 3 4 5 ಈ 5 ಡೇಸ್ ಏನಿದೆ ಇಲ್ಲ ಇದು ಅಕ್ಟೋಬರ್ ಮಂತ್ 9,000 ಆಗಿದೆ. ಇಲ್ಲಿ ನೋಡಿ 10,000, ಇಲ್ಲಿ 420 ಪ್ರಾಫಿಟ್, ಇಲ್ಲಿ 1,400 ಪ್ರಾಫಿಟ್, ಇಲ್ಲಿ 2,000 ಲಾಸು, ಇಲ್ಲಿ 2,600 ಲಾಸು. ಓವರಾಲ್ ನೋಡಿ 9,000 ಪ್ರಾಫಿಟ್ ಆಗಿದೆ ನಿಮಗೆ. ಇಲ್ಲಿ ನಿಮಗೆ 26 ಸಮಥಿಂಗ್ ಆಗಿದೆ. ಅದು ನವಂಬರ್ ಮಂತಲ್ಲಿ ಇದು 2,000, ಇಲ್ಲಿ 10,000, 12,000, 14, 24,
24 ಪ್ಲಸ್ 6 29,000 ಹೆಚ್ಚು ಕಡಿಮೆ ನಿಮಗೆ 29,000 ನಿಮಗೆ ಲಾಸ್ಟ್ ಮಂತಲ್ಲೇ ಆಗಿದೆ, ನವಂಬರ್ ಮಂತಲ್ಲಿ. ಈ ಒಂದು ಸ್ಟ್ರಾಟಜಿಯಿಂದ ನಿಮಗೆ ಇವಾಗ ನೋಡಿ ಪ್ರೆಸೆಂಟ್ ರನ್ನಿಂಗ್ 4,661. ಇದು ಪೊಸಿಷನಲ್ ಸ್ನೇಹಿತರೆ, ಇದು ರನ್ನಿಂಗ್ ಪ್ರಾಫಿಟ್ ಇದೆ. ಈ ಒಂದು ಸ್ಟ್ರಾಟಜಿ ಫ್ರೀಯಾಗೇ ಇದೆ. ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಮ್ಮ ಒಂದು ಟ್ರೇಡರ್ ಅಕೌಂಟಲ್ಲಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ತಾವು ನೋಡ್ಕೋಬೋದು. ಈ ಒಂದು ಸ್ಟ್ರಾಟಜಿಯ ಲಿಂಕು ಈ ಒಂದು ನಮ್ಮೊಂದು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇದೆ. ಹಾಗೆ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಕೂಡ ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಹಿಡಿದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಸ್ಟ್ರಾಟಜಿಯ ಲಿಂಕನ್ನು ಪಡೆದುಕೊಂಡ್ಬಿಟ್ಟು ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಾವು ಫ್ರೀಯಾಗಿ ವಾಚ್ ಮಾಡೋದು ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಎ ಲಾಟ್ ಫ್ರೆಂಡ್ಸ್.